ಆತ್ಮೀಯ ಸ್ನೇಹಿತರೆ, ನಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತು NMS ಎಕ್ಸಾಮ್ ಪಾರ್ಟ್ 8 8ನೇ ತರಗತಿ ಕ್ಲಾಸನ್ನು ಇವತ್ತು ಮಾಡ್ತಾ ಹೋಗೋಣಂತ. ಇವತ್ತು ಯಾವುದಪ್ಪ ಅಂದ್ರೆ ಇವತ್ತಿನ ಟಾಪಿಕ್ ಯಾವುದಪ್ಪ ಅಂದ್ರೆ ನಂಬರ್ ಸೀರೀಸ್. ಅಂದ್ರೆ ಯಾವ್ಯಾವ ನಂಬರ್ ತಪ್ಪು ಬಿಟ್ಟು ಹೋಗಿರ್ತಾರಲ್ಲ ಅದ್ರ ನಂಬರ್ನ ಕಂಡಿದ್ದು. ಓಕೆ, ಹೋಗ್ರೆ ನೆಕ್ಸ್ಟ್ ನೋಡ್ರಿ. ಫೈಂಡ್ ದ ಔಟ್ ಆಫ್ ಮಿಸ್ಸಿಂಗ್ ನಂಬರ್ ಇನ್ ದ ಫಾಲೋವಿಂಗ್ ಸೀರೀಸ್. ಅಂದ್ರೆ ಕೆಳಗೆ ಕೊಟ್ಟಿರುವಂಥ ಒಂದು ನಂಬರ್ನ ಸರಣಿಯಲ್ಲಿ ಯಾವ ನಂಬರ್ನ ಬಿಟ್ಟು ಹೋಗಿರ್ತಾರೋ ಆ ನಂಬರ್ನ ಹೇಳ್ರಿ ಅಂದಂಗೆ. ಈಗ ನೋಡ್ರಿ, ಇಲ್ಲಿ ಕ್ವಶನ್ ನಂಬರ್ 1 ಏನಿದೆ ಅಂತಂದ್ರೆ 11 ಇದೆ, 26 ಅದ, 11, 26, 47, 74, 107. ಮುಂದೆ ಯಾವ ನಂಬರ್ ಬರುತ್ತಾ? ಸೊ ಆಪ್ಷನ್ ಕೊಟ್ಟಿದ್ರೆ ಆಪ್ಷನ್ ಥ್ರೂ ಮ್ಯಾಗ ನಾವು ಲೆಕ್ಕ ಮಾಡಬೇಕು. ನೋಡೋಣ, ಟ್ರೈ ಮಾಡ್ರಿ. ಬರುತ್ತೆ ನೋಡ್ರಿ, ಆನ್ಸರ್ ಮಾಡ್ರಿ. ನೋಡೋಣ, ಟ್ರೈ ಮಾಡ್ಕೇಸಿ ಪ್ರಯತ್ನ ಮಾಡ್ರಿ. ನೋಡೋಣ. ನೋಡ್ರಿ, 11 ಅದ. ಫಸ್ಟ್ ಏನದ ನೋಡ್ರಿ, 11, 26 ಅದ, 26 47 ಅದ. ನಥಿಂಗ್ ಬಟ್ ಸ್ವಲ್ಪ ಡಬಲ್ ಆಗ್ತಾ ಹೋಗಿದೆ ನೋಡ್ರಿ. ಡಬಲ್ ಆಗೋದು ನಿಯರೆಸ್ಟ್ ಇದೆ. ಈಗ ಏನಾಗ್ಬೋದು ನೋಡ್ರಿ, ವಿಚಾರ ಮಾಡ್ರಿ ಏನಾಗ್ಬೋದು ಅಂತ. ಫಸ್ಟ್ ಏನ್ ಮಾಡೋಕೆ ಅಂದ್ರೆ ಈ ತರ ಬಂದು ಅಂದ್ರೆ ಫಸ್ಟ್ ಏನ್ ಮಾಡೋಕೆ, ಫಸ್ಟ್ ಕೆಲಸ ಏನಪ್ಪಾ ಅಂದ್ರೆ ನಮ್ದು ಕಳಿಬೇಕ್ರಿ. ಫಸ್ಟ್ನೇ ಕೆಲಸ ಏನಪ್ಪಾ ಅಂದ್ರೆ ಕಳೆದು ನೋಡ್ಬೇಕು. ಸೊ 26 ಒಳಗ 15 ಎಷ್ಟ್ರಿ? 26 15. ಸೊ 26 11 26 ಮೈನಸ್ 11 15 ಆಯ್ತು. ಇಲ್ಲಿ 15 ಬಂತು. ಇಲ್ಲಿ 47 26 ಇಲ್ಲಿ ಬರ್ಕೊಂಡ್ಬಿಡ್ತೀವಿ ನೋಡ್ರಿ. 11 26 47 74 107. ಇಲ್ಲಿ 15 ಬಂತು. ಇಲ್ಲಿ ಎಷ್ಟು ಬರ್ತ? 47 ಒಳಗ 26 ಹೋಗ್ಬೇಕು. ಎಷ್ಟಾಯ್ತು? 1 21 ಆಯ್ತು. ಸೊ ಏನಾಯ್ತು? 21. ಇಲ್ಲಿ ಕಳಿಬೇಕ್ರಿ. 74ರಾಗ 47 7 ಎಷ್ಟು ಉಳಿತು? 27. 27. ಎಷ್ಟು ಇಲ್ಲಿ ನೋಡ್ರಿ, 107 ಒಳಗ 74 ಹೋಗ್ಬೇಕು. ಈ 7 4 ಹೋದ್ರ 3, 10ರಾಗ 7 ಹೋದ್ರ 3 ಕೈಲಾವತ್ತು 1 0 ಅಂದ್ರೆ 33 ಐತಿ. ಈಗ ನೋಡ್ರಿ, ಇಲ್ಲಿ ಮುಂದೆ ಎಷ್ಟು ಬರೋ ಗೊತ್ತಿಲ್ಲ ನಮಗೆ. ಇಲ್ಲಿ ಅಬ್ಸರ್ವ್ ಮಾಡೋಕೆ, ಇಲ್ಲಿ 15 ಅದ, ಇಲ್ಲಿ 21 ಇಲ್ಲಿ ಎಷ್ಟು ಗ್ಯಾಪ್ ಆಯ್ತು? 6 ಆಯ್ತು. ಇಲ್ಲಿ 21 ಅದ, ಇಲ್ಲಿ 7 ಅದ, 27 ಅದ, ಗ್ಯಾಪ್ ಎಷ್ಟದ? 6 ಆದ. ಇಲ್ಲಿ 27 ಅದ, ಇಲ್ಲಿ 33 ಅದ, ಗ್ಯಾಪ್ ಎಷ್ಟದ? 6 ಅದ. ಸೊ ಹಂಗಂದ್ರೆ ಇಲ್ಲಿ ಎಷ್ಟು ಗ್ಯಾಪ್ ಆಗ್ಬೇಕು? 6 ಗ್ಯಾಪ್ ಆಗ್ಬೇಕು. ಅಂದ್ರೆ ಈ 33ಕ್ಕೆ 6 ಕೊಡಿಸಿದ್ರ 39. ಸೊ ಈ 107ಕ್ಕೆ 39 ಕೊಡಿಸ್ಬೇಕ್ರಿ. 107ಕ್ಕೆ 39 ಕೊಡಿಸ್ರಿ. ಎಷ್ಟು ಬಂತು? 146. 146 ಆಪ್ಷನ್ ಏನು? ಎ. ಏನಪ್ಪಾ ಅಂದ್ರೆ ಆಪ್ಷನ್ ನಂಬರ್ ಎ ಏನಪ್ಪಾ ಅಂದ್ರೆ 146 ಅದ. ಆಪ್ಷನ್ ನಂಬರ್ ಎ ಸರಿ ಅಂತ ಉತ್ತರ. ಗೊತ್ತಾಯ್ತಲ್ಲ ಇದು? ಓಕೆ, ನೆಕ್ಸ್ಟ್ ಹೋಗ್ರಿ ಕ್ವಶನ್. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಸೇಮ್ ಇದೆ ಲೆಕ್ಕ. ಇದು ಸಹ ಸ್ವಲ್ಪ ಥಿಂಕ್ ಮಾಡಿ ನೋಡ್ರಿ, ಏನಿದೆ ಅಂತ ನೋಡಿ ಗೊತ್ತಾಗತ್ತಾ. ಇಲ್ಲಿ ನೋಡ್ರಿ, 17 ಅದ, ಇಲ್ಲಿ 81 ಅದ, 131 ಅದ, 169 ಅದ, 197 ಅದ. ಇದು ನಾವು 17, 81, 131, 169, 197 ಮುಂದೆ ಯಾವ ನಂಬರ್ ಯಾವ್ದು ಬರ್ತದೆ ಕೇಳ್ರಿ. ಇವಾಗ ನಾವು ಇದನ್ನ ಏನ್ ಮಾಡೋಕೆ ಕೇಳ್ರಿ? ಆಪ್ಷನ್ 706 ಆಗತ್ತಂದ್ರ 706 ಆಗತ್ತಾ? ನೋಡೋಣ, ಟ್ರೈ ನೋಡೋಣ. ಅದು ಹೆಂಗಂತ ಹೇಳ್ತೀರಿ ನೀವು ಸ್ವಲ್ಪ? ನೋಡೋಣ, ನೀವು ಹೇಳ್ದಂಗೆ ಮಾಡಿ ನೋಡೋಣ. ಇಲ್ಲಿ ನೋಡ್ರಿ, 81 17 ಫಸ್ಟ್ ಕಳೆ ನೋಡ್ಬೇಕು. 81 17 ರೇಟು 64. 64 ಕರೆಕ್ಟಾ? 64. ಇಲ್ಲಿ 131 81 50. ಒಂದಕ್ಕೊಂದು ಹೋಯ್ತು. 130 80 50 ಕರೆಕ್ಟಾ? 169 131 38 ಕರೆಕ್ಟಾ? ಇಲ್ಲಿ 197 119 28. ಓಕೆ,
ಈಗ ಏನಾಯ್ತು ನೋಡ್ರಿ, ಇದು 64, 50, 38, 28 ಉಳಿತು. ಇಲ್ಲಿ ಏನಾಯ್ತು ನೋಡ್ರಿ, ಇಲ್ಲಿ 14 ಗ್ಯಾಪ್ ಅದ, ಇಲ್ಲಿ 12 ಗ್ಯಾಪ್ ಅದ, ಇಲ್ಲಿ 10 ಗ್ಯಾಪ್ ಅದ. ಕಾಣಿಸಲ್ಲ ಐತಿ ನೋಡ್ರಿ, ನಾ ಸ್ವಲ್ಪ ಜೂಮ್ ಮಾಡಿ ನೋಡ್ರಿ. 14, 12, 10, ಇಲ್ಲಿ 8 ಗ್ಯಾಪ್ ಆಗ್ಬೇಕಂದ್ರೆ 8 ರೀ. 8 ಅಂದ್ರೆ ಇಲ್ಲಿ 28ರೊಳಗೆ 8 ಹೋದ್ರ 20 ಹೌದಾ? ಅಂದ್ರೆ ಈ 197ಕ್ಕ 20ನ ಕೂಡಿಸ್ಬೇಕು ನಾವು. 197ಕ್ಕ 20 ಕೂಡಿಸಿದ್ರ ಎಷ್ಟಾಯ್ತು? 217. 217. ಆಪ್ಷನ್ ಸಿ ಏನಪ್ಪಾ ಅಂದ್ರ ಸರಿ ಅಂತ. ಆಪ್ಷನ್ ಸಿ ಸರಿಯಾದ ಉತ್ತರ. ಆಪ್ಷನ್ ನಂಬರ್ ಸಿ ನೋಡ್ರಿ, 2217. 217 ಉತ್ತರ ಏನಪ್ಪಾ ಅಂದ್ರೆ 217. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಈಗ ನೋಡ್ರಿ, ಅದು ಹೋಗ್ಬಿಡ್ತು ನೋಡ್ರಿ. ಈಗ ಹೆಂಗಂದ್ರ ಸಿಂಪಲ್ ಐತದ, ಭಾಳ ಈಸಿ ಅದ. 18, 22, 34, 70, 178. ಬಾಳ ಹೇಳ್ಬಿಡ್ರಿ, ಆಗಲೇ ಎಲ್ಲ ಮಾಡಿದೈತಿ. 22ರ 18 ಹೋದ್ರ 4, ಇಲ್ಲಿ 34ರ 22 ಹೋದ್ರ 12, 70ರಾಗ 34 ಹೋದ್ರ 36, 178ರೊಳಗೆ 70 ಹೋದ್ರ 108. ಸೊ ಇಲ್ಲಿ ನೋಡ್ರಿ, ಇಂಟು 3, 4 ಮೂರ್ಲೆ 12, 12 ಮೂರ್ಲೆ 36, 36 ಮೂರ್ಲೆ 36 ಇಂಟು 3, 6 ಮೂರ್ಲೆ 18, 3 ಮೂರ್ಲೆ 9, 1 10. ಸೊ 36 ಮೂರ್ಲೆ 108. ಈಗ 108 ಮೂರ್ಲೆ 8 ಮೂರ್ಲೆ 24, 3 0 0, 2ಕ್ಕೆ 2, 3 3. ಸೊ 324ನ್ನ ಕೂಡಿಸ್ಬೇಕು. ಇದಕ್ಕೆ 324ನ್ನ ಕೂಡಿಸ್ಬೇಕು. 178ಕ್ಕೆ 324 ಕೂಡಿಸ್ಬೇಕು. 324 ಎಷ್ಟು ಕೂಡಿಸ್ಬೇಕು? 178 ಕೂಡಿಸ್ಬೇಕು. 178 ಕೂಡಿಸೋಣ ಇಲ್ಲಿ. 12, 324, 178. 12, 10 ಎಷ್ಟು? 502. 3 1 4, 4 1 5. ಸೊ ಏನಾಯ್ತು? 502. ಆಪ್ಷನ್ ನಂಬರ್ ಬಿ ಸರಿಯಾದ ಉತ್ತರ. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಕ್ವಶನ್ ಹೋಗೋಣ. ತಿಳಿತಲ್ಲ ಇದು? ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಏನಿದಪ್ಪ ಅಂದ್ರ ಬರ್ಕೋರಿ. 16, 40, 140, 630 ಕ್ವಶನ್ ಮಾರ್ಕ್ ಅದ. ಮತ್ತೆ ಆಮೇಲೆ 2000 ಬಿಡಿ 10, 100, 1000, 22,522.5 ಅಂತ ಅದ. ಈ ಇಷ್ಟು ಡಿಫಿಕಲ್ಟ್ ನಿಮ್ಗೆ ಕೇಳಲ್ಲ, ಹೇಳಕ್ ಬರಲ್ಲ. ಬೈ ಚಾನ್ಸ್ ನಿಮ್ಗೆ ಕೇಳ್ಬೋದು. ಅದಕ್ಕೋಸ್ಕರ ಇದನ್ನ ಕ್ವಶನ್ ತೊಗೊಂಡಿನಿ. ಈ ತರ ಕ್ವಶನ್ ನಿಮ್ಗೆ ಬರೋ ಚಾನ್ಸಸ್ ಇದಾವ. ಈಗ ನೋಡ್ರಿ, ಇಲ್ಲಿ ಇದನ್ನ ಯಾವ ತರ ಮಾಡ್ತೀರಿ? ಇದನ್ನ ಪಾಯಿಂಟ್ ಬರ್ತದ. ಪಾಯಿಂಟ್ನಾಗ ಇದೆ. ಸೊ ಆಲ್ಮೋಸ್ಟ್ ನಿಮ್ಗೆ ಏನೋ ಪಾಯಿಂಟ್ ಒಳಗಡೆ ಬರ್ತಾ ಅಂತ ಅನ್ಕೋಬಹುದು. ನೋಡೋಣ ಯಾವ ತರ ಬರ್ತಂತ. ಈಗ ನೋಡ್ರಿ, ಇಲ್ಲಿ ಪಾಯಿಂಟ್ ಒಳಗಿದೆ. ಇಲ್ಲಿ ನಥಿಂಗ್ ಮಾಡಿ ಇಲ್ಲಿ ಏನೋ ಪಾಯಿಂಟ್ ಒಳಗೆ ಏನೋ ಸಮಥಿಂಗ್ ಆಗುತ್ತಾ ಅಂತೇಳಿ ಒಂದು ಗೆಸ್ ಅಲ್ಲಿ ಇರುತ್ತೆ. ಸೊ ನೋಡೋಣ ಯಾವ್ದ್ರ ಮಾಡೋಣ. 16, 40, 140, 630 ಕ್ವಶನ್ ಮಾರ್ಕ್ 2020. ಓಕೆ, ಇಷ್ಟು ಇದೆ. ಈಗ ನಾವು ನೋಡ್ರಿ ಇದನ್ನ 1640 ಅದ. 1640 ಅದ. ಇದು ನೋಡ್ರಿ ಎಷ್ಟು 16ಗೆ ಎಷ್ಟು ಗುಣಾಕಾರ ಮಾಡ್ಬೇಕು ನೋಡ್ರಿ, ಎಷ್ಟು ಡಿಫ್ರೆನ್ಸ್ ಅದ ನೋಡ್ರಿ ಇದು. ಯಾಕಂದ್ರೆ ಇದು ನೋಡ್ರಿ, ನಂಬರ್ ಭಾಳ ದೊಡ್ಡದೈತಲ್ಲ, ದೊಡ್ಡದಿರೋದನ್ನ ಗುಣಾಕಾರದಾಗ ಬರ್ತಿದ್ವು, ಕುಡ್ಸುಗಳಿಗೆ ಬರಲ್ಲ. ಎಷ್ಟು ಕುಡ್ಸಬೇಕು ಕಂಡಾಡಿ ಜಾಸ್ತಿ ಕುಡಿಸ್ಬಿರುತ್ತೆ. ನಂಬರ್ ದೊಡ್ಡದಿತ್ತ, ಭಾಳ ದೊಡ್ಡದಿತ್ತಪ್ಪ ಅಂದ್ರೆ ಅಲ್ಲಿ ಪಕ್ಕ 100% ಗುಣಾಕಾರ ಇರುತ್ತೆ. ಗುಣಾಕಾರ ಮಾಡ್ಬೇಕು ನಾವು. ಈಗ 16 ಎಷ್ಟಲೇ 40, 16 2 36, 16 2 32, 16 2 32. ಎಷ್ಟು ಉಳಿತು? 8 ಉಳಿತು. 8 ಅಂದ್ರೆ ಅರ್ಧ. ಸೊ ಏನಾಯ್ತಪ್ಪ ಅಂದ್ರೆ 2.5 ಆಗುತ್ತೆ ನೋಡ್ರಿ ಇದು. 16 2.5 ಅಂತಂದ್ರ 40. ಹೌದ್ರಿ? ಇದು ನೋಡ್ರಿ, ಇಲ್ಲ ನಿಮ್ಗೆ ಈ ತರ ಈ 40ನ್ನ
ಇದು 40ನ್ನ 2 ಸಲ ಮಾಡ್ರಿ. 4 3 12 4 3 12 ಅಂದ್ರೆ 120 ಆಯ್ತು. ನೆಕ್ಸ್ಟ್ ಉಳಿತು 20 ಉಳಿತು ಅಂದ್ರೆ ಇದ್ರ ಅರ್ಧ ಅಂದ್ರೆ 3.5 ಆಯ್ತ್ರಿ. ಹೆಂಗ್ ಗೊತ್ತೇನ್ರಿ ಇದು? ಫಸ್ಟ್ ಏನ್ ಮಾಡ್ಬೇಕು ಗೊತ್ತೇನ್ರಿ? ಇಲ್ಲಿ ಗುಣಾಕಾರ ಮಾಡ್ಬೇಕು. 16 2 32 ಎಷ್ಟು ಉಳಿತು? 8 ಉಳಿತು. ಸೊ 8 ಅಂದ್ರೆ ಏನು? ಇದ್ರ ಅರ್ಧ. ಸೊ ಇದ್ರ ಅರ್ಧ ಅಂದ್ರೆ ಮ್ಯಾಪ್ ಪಾಯಿಂಟ್ ಬರುತ್ತೆ, 0.5 ಬರುತ್ತೆ. ಇಲ್ಲಿ ನಂಗೆ 4 3 12 ಅಂದ್ರೆ 120 ಆಯ್ತು. ನೆಕ್ಸ್ಟ್ ಉಳಿತು 20 ಉಳಿತು. ಸೊ 20 ಇದ್ರ ಅರ್ಧ ಅಂದ್ರೆ 3.5 ಬರುತ್ತೆ. ಇನ್ನು ಇಲ್ಲಿ 140 ಅದ. ಈ 140 ಇಂಟು ಇದ್ರ ನೆಕ್ಸ್ಟ್ ಏನ್ರ ಆಯ್ತು 14. 14ರ ಬಗ್ಗೆ ಹೋಗ್ಬೇಕು. 14 ಹಾಕ್ಲೆ 14 ಹಾಕ್ಲೆ ಎಷ್ಟ್ರಿ? 28 28 56. 14 4 144 ಅಂದ್ರೆ ಎಷ್ಟಾಗುತ್ತ? 560 ಆಗತ್ತ. ಬಟ್ ಏಟ್ ನಮ್ದು 630 ಅದ. 630 ಒಳಗಡೆ 630 560 ಹೋದ್ರ 0. 13 6 ಹೋದ್ರ 3 ಕಳೆದೆ 3 ಉಳಿತು ಅಂದ್ರೆ 7. ಎಷ್ಟು ಉಳಿತು? ಸೊ 70 ಉಳಿತು. ಸೊ 70 ಏನು? ಇದ್ರ ಅರ್ಧ. 70 140 ಅರ್ಧ ಅಂದ್ರೆ ಏನಾಯ್ತು? 0.5 ಆಯ್ತು. ಇಲ್ಲಿ ಏನ್ ಮಾಡಿದ್ರ ಅಂದ್ರ ಈ ನಂಬರ್ ಇಲ್ಲಿರೋ ನಂಬರ್ನ ಗುಣಿಸಿ ಪ್ಲಸ್ ಇದ್ರ ಅರ್ಧನ ಕೊಡ್ತಾ ಇದಾರೆ ಅದಕ್ಕೆ. ಓಕೆ ನೋಡ್ರಿ, ಇಲ್ಲಿ ಏನ್ ಮಾಡಿದ್ರು ಇಂಟು 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 2 ಮಾಡಿದ್ರು ಪ್ಲಸ್ ಇದ್ರ ಅರ್ಧ ಕೂಡಿಸಿದ್ರು. ಇಲ್ಲಿ ಇದಕ್ಕೂ ಇಂಟು ಇಂಟು 3 ಮಾಡಿದ್ರು ಪ್ಲಸ್ ಇದ್ರ ಅರ್ಧ ಕೂಡಿಸಿದ್ರು. ಇಲ್ಲಿ ಇಂಟು 4 ಮಾಡಿದ್ರು ಪ್ಲಸ್ ಇದ್ರ ಅರ್ಧ ಕೂಡಿಸಿದ್ರು. ಇಲ್ಲಿ ಸಹ ಏನ್ ಮಾಡ್ಬೇಕು ಹಂಗಂದ್ರೆ ನಾವು ಇಂಟು 5 ಮಾಡ್ಬೇಕು, ಇದ್ರ ಅರ್ಧ ಕೂಡಿಸ್ಬೇಕು ಅದಕ್ಕೆ ಅಂದ್ರೆ 5.5 ಅಂದಾಗ. ಸೊ 5.5 ಮಾಡಿದ್ರು ಒಂದೇ, ಇಂಟು 5 ಮಾಡಿ ಗುಣಿಸಿದ್ರೆ ಅದು ಮಾಡ್ಬೇಕು. 630 ಇಂಟು 5 5 0 0 5 3 15 5 6 30 31. ಓಕೆ, ಈ 630 ಅರ್ಧ ಕೂಡಿಸ್ಬೇಕು ಇದಕ್ಕೆ. 630 ಅರ್ಧ ಎಷ್ಟಾಗುತ್ತಾ? 630 ಇಲ್ಲಿ ಮಾಡಿ ನೋಡ್ರಿ. 630 ಅರ್ಧ 2 ಅಂದ್ರೆ 2 3 6 2 1 2 1 ಉಳಿತು 1 ಉಳಿತು 10 ಆಯ್ತು. 2 5 ಅಂದ್ರೆ 315 ಆಯ್ತು. ಸೊ 315 ನಾ ಕೂಡಿಸ್ತೀನಿ. 315 ಕೂಡಿಸ್ ಏಟಾಯ್ತು? 5 6 4 3 3465. 3465 ಉತ್ತರ ಐತೆ ನೋಡ್ಬೇಕ್ರಿ. ಎಲ್ಲೈತನ? ಆಪ್ಷನ್ ನಂಬರ್ 4 ಐತಿ ನೋಡ್ರಿ. 3465 ಉತ್ತರ ಏನಪ್ಪ ಅಂದ್ರ 3465. ಇದು ಸರಿಯಾದಂತ ಉತ್ತರ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ತಿಳಿದಿಲ್ಲ ಇದು? ತಿಳಿದ ಅನ್ಕೋತೀನಿ. ತಿಳಿಲಿಕ್ಕಪ್ಪ ಅಂದ್ರ ಇನ್ನೇಮ್ ಕೇಳ್ರಿ ಹೇಳ್ತೀನಿ ಅಂತ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇದು ಸಹ ನೀವು ಈಜಿ ಆದ ಕ್ವಶನ್ ಮಾಡಿ ನೋಡ್ಬೋದು. ಏನಪ್ಪಾ ಅಂದ್ರ 12 7 9 21 88 709. ನೋಡ್ರಿ ಏನಾಗುತ್ತೆ ನೋಡ್ರಿ. 12 12 7 ಏನೋ ಕಡಿಮೆ ಆಗ್ತಾ ಬಂದಿದೆ. ಒಮ್ಮೆ ಕಡಿಮೆ ಆಗೋದು ಹೆಚ್ಚಾಗೋದು, ಕಡಿಮೆ ಆಗೋದು ಹೆಚ್ಚಾಗೋದು 5 ನೋಡ್ರಿ. ಅದು ಹೆಂಗ್ ಮಾಡ್ತೀರಿ ನೋಡ್ರಿ, ಅದನ್ನ ಗೆಸ್ ಮಾಡಿ ನೋಡೋಣ. ನೋಡಿ ಬರ್ಕೋತೀನಿ ನೋಡ್ರಿ. ಇಲ್ಲಿ 12 7 9 21 88 709 ಕ್ವಶನ್ ಮಾರ್ಕ್. ನೋಡಿ ಮುಂದಿನ ನಂಬರ್ ಯಾವ್ದು ಬರುತ್ತಾ ಅಂತ ಕೇಳಿದ್ರು ಅವ್ರು. ಮುಂದಿನ ನಂಬರ್ ಕಂಡುಹಿಡಿಬೇಕು ನಾವು. ಈಗ ನೋಡ್ರಿ ಇಲ್ಲಿ 12 ಅದ, ಇಲ್ಲಿ 9 ಅದ. ಎಷ್ಟದ ಇಲ್ಲಿ? ಇಲ್ಲಿ 7 ಅದ, ಇಲ್ಲಿ 21 ಅದ. ಇಲ್ಲಿ -3 ಇಲ್ಲಿ ಇಂಟು 3 ಮಾಡ್ಯಾರ. 7 3 21 ಮಾಡಿದಾರ ನೋಡ್ರಿ, ಅಬ್ಸರ್ವ್ ಮಾಡ್ರಿ. ಇಲ್ಲಿ 88 ಮಾಡ್ಯಾರ. ಸೊ 88 ಅಂದ್ರೆ ಮತ್ತೆ ಇಲ್ಲಿ ಕಳಿದಾಗಿಲ್ಲ. ಇಟ್ಸ್ ನಥಿಂಗ್ ಬಟ್ ಬೇರೆ ಏನೋ ಮಾಡಿದಾರೆ. ಸೊ ಇದು ಕುಡಿಸೋದು ಕಳಿ ಲೆಕ್ಕದಾಗ ಇಲ್ಲ ಅಂದ್ರೆ ಗುಣಾಕಾರ ಏನಾದ್ರೂ ಆಗಿದೆ ನೋಡ್ಬೇಕು. ಇಲ್ಲಿ ಮತ್ತೆ ಏನ್ ಮಾಡ್ರಿ ನೋಡ್ಬೋದು. ಇಲ್ಲಿ 12 ಅದ, ಇಲ್ಲಿ 7 ಅದ್ರಿ. ಇದ್ರ ಅರ್ಧ 12 ಅರ್ಧ ಎಷ್ಟು? 6 ಪ್ಲಸ್ 1 ಅಂದ್ರೆ 7. ಓಕೆ, ಇಲ್ಲಿ ಇಂಟು 0.5 ಪ್ಲಸ್ 1, ಇಲ್ಲಿ ಇಂಟು 1 ಪ್ಲಸ್ 7 1 7 ಪ್ಲಸ್ 2
ಇರ್ಬೋದು ನೋಡೋಣ. ಇಲ್ಲಿ 9 ಇಂಟು 2 ಪ್ಲಸ್ 3 ನೋಡೋಣ. 9 18 18 ಪ್ಲಸ್ 3 21 ಕರೆಕ್ಟ್. ನೋಡ್ರಿ ಸೀರೀಸ್ ಹೆಂಗಿದೆ ನೋಡ್ರಿ, ಇದು ಅಬ್ಸರ್ವ್ ಕರೆಕ್ಟ್ ಬರ್ತದೆ ನೋಡ್ರಿ. ಈಗ ಹೆಂಗಂದ್ರೆ ನಿಮ್ಗೆ ತಿಳಿದೈತಲ್ಲ, ಇಲ್ಲಿ ನೋಡ್ರಿ 12 ಅದ. ಈ 12ಕ್ಕೆ ಅರ್ಧ ಮಾಡ್ಯಾರ. ಫಸ್ಟ್ ಅಂದ್ರೆ 0.5 ಮಾಡ್ಯಾರ ಇಂಟು 0.5 ಅಂದ್ರೆ 6 ಆಯ್ತು. 6ಕ್ಕೆ ಪ್ಲಸ್ 1 ಮಾಡ್ಯಾರ ಇಂಟು 0.5 ಪ್ಲಸ್ 1 ಅಂದ್ರೆ 7 ಬಂತು. ಸೊ 7ಕ್ಕೆ ಏನು ಮಾಡ್ಯಾರ ಅಂತಂದ್ರೆ ಇಂಟು 1 ಪ್ಲಸ್ 2 ಮಾಡ್ಯಾರ. ಇಲ್ಲಿ 1 ಮಾಡಿದ್ರಲ್ಲ, ಇಲ್ಲಿ 2 ಮಾಡ್ಯಾರ. ಇಲ್ಲಿ ಅರ್ಧ ಮಾಡಿದ್ರು, 1 ಮಾಡಿದ್ರು, 1 ಇದನ್ನ 2 ಮಾಡಿದ್ರು. ಇಲ್ಲಿ ಏನು ಮಾಡಿದ್ರು ಅಂದ್ರೆ ಇಂಟು 2 ಪ್ಲಸ್ 3 9 2 18 ಪ್ಲಸ್ 3 ಅಂದ್ರೆ 21 ಆಯ್ತು. ಸೊ ಇಲ್ಲಿ ಏನು ಮಾಡ್ಯಾರ ನೋಡ್ರಿ, ಇಂಟು 3 ಪ್ಲಸ್ 4 ಮಾಡಿರ್ಬೇಕು. ಇಷ್ಟು ಮಾಡಿದ್ರೆ ಇದು ಉತ್ತರ ಬರ್ತದೆ ಕರೆಕ್ಟ್ ಅಂದಂಗ್ರಿ. ಸೊ 21 ಇಂಟು 3 3 1 3 3 3 2 6 63. ಸಾರಿ 3 1 3 3 2 6 ಕರೆಕ್ಟಾ. 63 ಪ್ಲಸ್ 4 ಅಂದ್ರೆ 88 ಬರಲಿಲ್ಲ. ಅದು ಬತ್ತಾ? ಇಲ್ಲ. ಇಲ್ಲಿ ಏನು ಮಾಡ್ಯಾರ, ಇಂಟು 3 ಮಾಡಿಲ್ಲ. ಏನು ಮಾಡ್ಯಾರ ಅಂದ್ರೆ ಇಂಟು 3 ಮಾಡ್ಯಾರ, ಏನು ಮಾಡ್ಯಾರ ಇಂಟು 4 ಮಾಡ್ಯಾರ ನೋಡ್ರಿ. ಇಂಟು 4 ಮಾಡ್ಯಾರ ನೋಡೋಣ. 21 ಇಂಟು 4. ಸೊ 21 ಇಂಟು 4 4 1 4 4 2 8 ಪ್ಲಸ್ 4 ಅಂದ್ರೆ 88 ಆಯ್ತು. ಇಲ್ಲಿ ಏನು ಮಾಡ್ಯಾರ ಅಂದ್ರೆ 3 ಬದಲಿ 4 ಮಾಡ್ಯಾರ. ಅಂದ್ರೆ ಏನೋ ಲಾಜಿಕ್ ಮಾಡಕ್ ಬಂದ್ರ ಇದು 4 ಮಾಡಿದ್ರು. ಎಷ್ಟು ಇಲ್ಲಿ ಏನು ಮಾಡ್ಯಾರ ನೋಡೋಣ. ಹಂಗಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ 0.1 ಇದ್ದು 0.5 ಇದ್ದು 1 ಆಯ್ತು, 1 ಇದ್ದು 2 ಆಯ್ತು, 2 ಇದ್ದು 3 ತಿಳ್ಕೊಂಡೆ ನಾನು. ಬಟ್ ಆಗಲಿಲ್ಲ, ಬಟ್ 4 ಆಯ್ತು. ಅಂದ್ರೆ ಏನು ಮಾಡ್ಯಾರ ಅಂದ್ರೆ ಈ 0.5 ಇದನ್ನ 1 ಅಂದ್ರೆ ಡಬಲ್ ಮಾಡಿ ತಿಳ್ಕೊಡ್ರಿ. ಈಗ ನಾನು ಸೀಕ್ವೆನ್ಸ್ ತಿಳ್ಕೊಂಡಿದ್ದೀವಿ, ಬಟ್ ಇವಾಗ ಡಬಲ್ ಆಗಿರುವಾಗ ನಾನು ಅನ್ಕೊಳ್ಳೋಣ. ಇಲ್ಲಿ 0.5 ಡಬಲ್ ಅಂದ್ರೆ 1 ಆಯ್ತು, 1 ಡಬಲ್ ಅಂದ್ರೆ 2 ಆಯ್ತು, 2 ಡಬಲ್ ಅಂದ್ರೆ 4 ಆಯ್ತು. ಸೊ 4 ಡಬಲ್ ಅಂದ್ರೆ 8 ಇರ್ಬೇಕಲ್ಲ. ಹಂಗಂದ್ರೆ 8 ಆಗ್ಬೇಕಲ್ಲ. ಹಂಗಂದ್ರೆ 8 ಆಗ್ಬೇಕು. ಇಲ್ಲಿ ನೋಡಿ ಸೀಕ್ವೆನ್ಸ್ ಸೀರೀಸ್ 1 ಅದ, ಇಲ್ಲಿ 2 ಅದ, 3 ಅದ, 4 ಅದ, ಅಂದ್ರೆ ಇಲ್ಲಿ 5 ಆಗ್ಬೇಕು. ಈ 88ಕ್ಕೆ ಇಂಟು 8 ಮಾಡಿ ಪ್ಲಸ್ 5 ಮಾಡಿದ್ರೆ 709 ಬರ್ಬೇಕು. ಅಂದ್ರೆ ಸರಿ ಆಗುತ್ತರ ಅಂದಂಗೆ. ಸೊ ಮಾಡಿ ನೋಡೋಣ. 88 ಇಂಟು 8 8 8 64 8 8 64 64 ಒಂದು 6 70 8 8 64 8 8 64 64 70 704 ಆಯ್ತು. 704 ಪ್ಲಸ್ 5 709. ಸೊ ಇಲ್ಲಿ ಏನಾಯ್ತು 709 ಅಂದ್ರೆ ಈ ನಂಬರ್ನ ಡಬಲ್ ಮಾಡಿ ಇದು ಪ್ಲಸ್ ಮುಂದಿನ ಕಂಟಿನ್ಯೂ ಮಾಡ್ಯಾರ. ಸೊ ಹಂಗಂದ್ರೆ ಇದು ಏನಾಗಬೇಕು, ಈಗ 709 ಆಯ್ತು. ಇಲ್ಲಿ ಏನಾಗಬೇಕು ಹಂಗಂದ್ರೆ ಇದು ಡಬಲ್ ಅಂದ್ರೆ ಏಟಾಗಬೇಕು 16. ಏನಾಗಬೇಕು ಪ್ಲಸ್ 6 ಆಗ್ಬೇಕು. ನೋಡ್ರಿ 709ಕ್ಕೆ ಇಂಟು 16 ಮಾಡ್ಬೇಕು, ಪ್ಲಸ್ 6 ಮಾಡ್ಬೇಕು. ಮಾಡೋಣ. 709 ಇಂಟು 16 ಇದನ್ನ ಹೆಂಗ್ ಮಾಡ್ತೀರಿ ನೋಡಿ, ಹೇಳ್ರಿ ನೋಡು ನೀವು. ಇಲ್ಲಿ 9 ಅದ, ಇಲ್ಲಿ 16 ಬಗ್ಗೆ ನಿಮಗೆ ಬರ್ತಾವೆ ನೋಡ್ಬೇಕು. ಸೊ 16 ಮೊದಲೇ ನಿಮ್ಗೆ ಗೊತ್ತಿದ್ರೆ ಡೈರೆಕ್ಟ್ ಬರೀತೀರಿ. 16 ಗೊತ್ತಿರಕಾದ್ರೆ ಎಷ್ಟು ಏನು ಮಾಡ್ಬೇಕು ಹೇಳ್ರಿ. 16 ಹತ್ತಲೇ ಎಷ್ಟು 160. 160 16 ಕಡೆ ಬಿಡ್ಬೇಕು. 10 6 10 6 4 16 2 6 2 4 1 144. ಸೊ 144 14 4 1 14 0 0 0 14 4 1 ಕೈಲ 10 4 16 7 ನೋಡ್ರಿ. ಇದು 16 9 144 ಆಯ್ತು. ಈಗ ನಾವು ಇನ್ನ 9 2 ಹೋದ್ರೆ 7 ಬರುತ್ತೆ. ಅಂದ್ರೆ 16 2 32 3 ಕೈಲ ಬಿಡ್ಬೇಕ್ರಿ. ಇದ್ರಾಗ 4 2 ಹೋದ್ರೆ 2 1 1. ಸೊ ಏಟಾಯ್ತು 112. 16 7 112 ಅಲ್ರಿ. 16 112 ಪ್ಲಸ್ ಇಲ್ಲೊಂದು 113. ಓಕೆ 113 ಇಷ್ಟು ಬಂತು. ಇದಕ್ಕೆ ಮಾಡ್ಬೇಕು ಪ್ಲಸ್ 6 ಮಾಡ್ಬೇಕು. ಪ್ಲಸ್ 6 ಅಂದ್ರೆ ಇಲ್ಲಿ ಐತೆ. ಪ್ಲಸ್ 6 ಮಾಡಿದ್ರೆ ಏಟಾಯ್ತು 10 5 3 1 1. ಇದು ಐತಿ ನೋಡ್ರಿ ಆಪ್ಷನ್ ಒಳಗಡೆ 1 1 3 5 0 1 1 3 5 0. ಹಾಂ ಓಕೆ 1 1 3 5 0. ಉತ್ತರ ಏನಪ್ಪ ಅಂದ್ರೆ ಆಪ್ಷನ್ ನಂಬರ್ ಎ ಸರಿಯಾಗಿರೋಂಥ ಉತ್ತರ. ಆಪ್ಷನ್ ನಂಬರ್ ಎ ಸರಿಯಾಗಿರೋಂಥ ಉತ್ತರ. ತಿಳಿತಲ್ಲ ಕ್ವಶನ್ ರೀ. ಓಕೆ ನೆಕ್ಸ್ಟ್ ಹೋಗೋಣ್ರಿ. ಇದು 6ನೇ ಕ್ವಶನ್. 6ನೇ ಕ್ವಶನ್ 15 18 16 19 17 20. ಭಾರಿ ಈಜಿ ಅದ ಕ್ವಶನ್ ಇದು. ಇದನ್ನ ನೀವು ಮಾಡಲೇಬೇಕು. ಮಾಡ್ತೀರಿ ಇದನ್ನ ನೋಡ್ರಿ. 15 18 16 19 17 20. ನೆಕ್ಸ್ಟ್ ಕ್ವಶನ್
ಇಲ್ಲಿ ನೋಡ್ರಿ 15 ಅದ, ಇಲ್ಲಿ 16 ಆಯ್ತು, 16 ಇದ್ದು ಇಲ್ಲಿ 17 ಆಯ್ತು, 17 ಇದ್ದು ಇಲ್ಲಿ ಆಗ್ಬೇಕು 18 ಆಗ್ಬೇಕ್ರಿ, 18 19, 19 20, ಇಲ್ಲಿ ಬಂದ್ರೆ ಏನಾಗುತ್ತೆ 21 ಆಗ್ಬೇಕು. ಬಟ್ ಇಲ್ಲಿ ನಾವು ಒಂದೇ ಕೇಳೋರು 18. ಸರಿಯಾದ ಉತ್ತರ ಯಾವುದು? 18 ರೀ. ತಿಳಿದಲ್ಲ? ಓಕೆ, ನೆಕ್ಸ್ಟ್ ಕ್ವಶನ್ ಹೋಗುದು ನೋಡ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, 7ನೇ ಕ್ವಶನ್. ಇದು ಕ್ವಶನ್ ನಂಬರ್, ಇದು ಕ್ವಶನ್ ನಂಬರ್, ಇವೆಲ್ಲ ಇದು ನಂಬರ್ ಅಲ್ಲ. ಓಕೆ, 5 12 9 9 13 ಕ್ವಶನ್ ಮಾರ್ಕ್ 17 ನೋಡ್ರಿ. 5 12 9 9 13 ಕ್ವಶನ್ ಮಾರ್ಕ್ 17. ಇಲ್ಲಿ ಏನು ಬರ್ತದೆ ಕೇಳೋರು. ಇದನ್ನ ಮಾಡಿ ನೋಡೋಣ್ರಿ. ಮಾಡ್ತೀರಿ? ಟ್ರೈ ಮಾಡ್ರಿ, ಬೇಗ ಬೇಗ ಟ್ರೈ ಮಾಡಿ ನೋಡೋಣ. ಏನ್ ಮಾಡ್ತಿರೋವಾಗಿಲ್ಲ, ಭಾಳ ಸಮೀಪ ಅದಾವು. ಏನ್ ಮಾಡಬೇಕು? ಕಳಿತತ್ವ, ಗುಣಿಸತ್ವ, ಗುಣಾಕಾರತ್ವ, ಭಾಕಾರ ಇಷ್ಟರಾಗ ಇರ್ತೈತಿ. ಇದು ಹೆಂಗ್ ಮಾಡ್ತೀರಿ ನೋಡೋಣ. ಇಲ್ಲಿ ನೋಡ್ರಿ, 5 ಅದ 12 ಅದ. 5 12 ಏನ್ ಮಾಡ್ರಿ? ಕಳಿ ನೋಡೋಣ. ಈಗ ಏಟಾಗುತ್ತಾ? ಕಳೆದ್ರೆ ಏನಾಗುತ್ತೆ ರೀ? 5 12 7 ಆಯ್ತು. ಇಲ್ಲಿ 3 ಆಯ್ತು. ಇಲ್ಲಿ 0, ಇಲ್ಲಿ ಈ ಕಡೆ 1, ಆ ಕಡೆ 4, ಇಲ್ಲಿ ಗೊತ್ತಿಲ್ಲ. ಇಲ್ಲಿ ಇದೇನು ಸಿರಲ್ಲ, ಬರಲಿಲ್ಲ, ಕರೆಕ್ಟ್ ಬಂದ ಬರಲಿಲ್ಲ. ಈಗ ಏನು ಮಾಡ್ಬೇಕು? ಅದನ್ನ ಅಲ್ಟರ್ನೇಟ್ ಏನಾರ ಇದೆ ನೋಡ್ಬೇಕು. ಅಲ್ಟರ್ನೇಟ್ ಏನಾದರೂ ಮಾಡಿದಾರೆ ಅದು. ಅಲ್ಟರ್ನೇಟ್ ಹೆಂಗೆ ಕಂಡಿದ್ದದ? ಅಲ್ಟರ್ನೇಟಿವ್ ಹೆಂಗೆ ಕಂಡಿದ್ದ ತಮ್ಮಂದ್ರೆ, ಇಲ್ಲಿ 5 ಅದ, ಇಲ್ಲಿ 9 ಅದ. 5 9 ಅದ. ಸೊ ಇಲ್ಲಿ ಏನಾಯ್ತು? ಇಲ್ಲಿ +4 ಆಯ್ತು. ಈ 9 ಅದ, ಇಲ್ಲಿ 13 ಅದ, +4 ಆಯ್ತು. ಹೌದಾ? ಇಲ್ಲಿ 13 ಅದ, ಪ್ಲಸ್ ಇಲ್ಲಿ 17 ಅದ, +4 ಆಯ್ತು. ಅಲ್ಟರ್ನೇಟ್ ನಂಬರ್. ಇಲ್ಲಿ 12 ಅದ, ಇಲ್ಲಿ 9 ಅದ. ಏನಾಯ್ತು? -3. ಇಲ್ಲಿ 9 ಅದ, ಇಲ್ಲಿ -3 ಮಾಡಬೇಕು. ಇಲ್ಲಿ ಎಲ್ಲ ಕಡೆ ಸಮ ಏನಾರ ಇಲ್ಲಿ ಸಮ ಇರಬೇಕಲ್ಲ. 12 -9 -3 ಆಯ್ತು. 9ರಾಗ -3 ಮಾಡಿದ್ರೆ ಏನು ಬರಬೇಕು? 6 ಬರಬೇಕು. ಉತ್ತರ 6 ಐತೆ ನೋಡ್ರಿ. ಆಪ್ಷನ್ ಒಳಗಡೆ ಆಪ್ಷನ್ 6 ಐತೆ. ಸರಿಯಾದ ಉತ್ತರ ಏನಪ್ಪಾ ಅಂದ್ರೆ ಆಪ್ಷನ್ ನಂಬರ್ ಬಿ. ಉತ್ತರ ಆಪ್ಷನ್ ನಂಬರ್ ಬಿ 6 ಉತ್ತರ. ನೆಕ್ಸ್ಟ್ ಕ್ವಶನ್ ನೋಡ್ರಿ ಹಂಗೆ. 8ನೇ ಕ್ವಶನ್. 142, 134, 123, 107, 84 ಈ ಥರ ಸಿರೀಸ್ ಇದೆ, ನಂಬರ್ ಸಿರೀಸ್ ಇದೆ. ಸೊ ಇದರ ನೆಕ್ಸ್ಟ್ ಸಿರೀಸ್ ನಂಬರ್ ಯಾವ್ದು ಬರುತ್ತೆ ಅಂತ ನೋಡ್ರಿ. ಇಲ್ಲಿ ಏನಾಗಿದೆ? ಕಡಿಮೆ ಆಗ್ತಾ ಹೋಗಿದೆ, ಕಡಿಮೆ ಆಗ್ತಾ ಹೋಗಿದೆ. ಭಾಳ ಕಡಿಮೆ ಆಗಿಲ್ಲ, ಸ್ವಲ್ಪ ಕಡಿಮೆ ಆಗಿದೆ. ಅಂದ್ರೆ 100% ಇಲ್ಲಿ ಕೂಡಿಸೋದು ಅಥವಾ ಕಡಿದ್ರಲ್ಲಿ ಇದ್ದೇ ಇರುತ್ತೆ, ಪಕ್ಕ ಬರ್ತೈತಿ. ನೋಡೋಣ, ಮಾಡಿ ನೋಡ್ಬಿಡ್ರಿ. 142, 142, 134, 123, 107 ಇದು ಕಳಿದ್ರೆ ಕುಡ್ಸಾಗಿರುತ್ತೆ ನೋಡ್ರಿ. ಪಟ್ನ ಮಾಡಿ ಹೇಳಿ ನೋಡೋಣ. 142ರೊಳಗೆ 134 ಹೋಗ್ಬೇಕು. ಎಷ್ಟಾಗುತ್ತೆ ಹಂಗಂದ್ರೆ? ಇಲ್ಲಿ 6 ಕಡೆ 2 8. 134ರಾಗ 102 ಅಂದ್ರೆ 134 ಐತ್ರಿ. ಇಲ್ಲಿಂದ 6 ಕೂಡಿಸಿದ್ರೆ 140 ಆಯ್ತು. ಆಮೇಲೆ ಮ್ಯಾಗ 2 ಅದ ಅಂದ್ರೆ 6 2 8 8 ಐತ್ರಿ. ಇಲ್ಲಿ 134 ಅದ, 123 ಅದ. ಇಲ್ಲೊಂದು 7, ಈ ಕಡೆ ಒಂದು 4, 7 4 11 ಕರೆಕ್ಟ್ ರೀ. ನೆಕ್ಸ್ಟ್ ಇದು 107, 123. ಇಲ್ಲಿ 7 ಅದ ಅಂದ್ರೆ ಇನ್ನೂ ಎಷ್ಟು ಉಳಿದ ಕಡೆ? ಇಲ್ಲಿ 3 10 ಆಯ್ತು, 110 ಆಯ್ತು. ಇದು ಇಲ್ಲೊಂದು 3 + 10, ಸೊ ಏನದು 16 ಆಯ್ತದ. 16 ಆಯ್ತು ನೋಡ್ರಿ. ಹೆಂಗೆ ಗೊತ್ತಾ? 123 - 107 ಮಾಡ್ರಿ, 16 ಬರುತ್ತೆ ನೋಡ್ರಿ. 16 ಬರುತ್ತೆ. ಟ್ರಿಕ್ಸ್ ಅದ, ನಿಮ್ಗೆ ಹೇಳ್ಕೊಡ್ತೀನಿ ಹೆಂಗೆ ಮಾಡೋದು ಅಂತ ಹೇಳಿ. ಹಾಂ, ಆಮೇಲೆ 84 107, ಇಲ್ಲೊಂದು 6 90 ಆಯ್ತು, 10 100 ಆಯ್ತು, ಕಡೆಯಿಂದ 7 17 + 1 6 23 ಆಯ್ತು. ಕರೆಕ್ಟ್ ಅಲ್ಲ? ಬೈ ಲೆಕ್ಕ ಮಾಡೋದ್ರಿ ಇದು. ಅದು ಹೆಂಗೆ ಅದು ಒಂದು ಸಪ್ರೇಟ್ ಕ್ಲಾಸ್ ಮಾಡ್ತೀನಿ ನಿಮಗೆ, ಕುಡ್ಸುಗಳ ಲೆಕ್ಕ ಯಾವ ಥರ ಮಾಡಬೇಕು ಅಂತ ಹೇಳಿ. ಓಕೆ,
ಇಲ್ಲಿ ನೋಡ್ರಿ ಈಗ ಏನ್ ಬರ್ಬೇಕು ನಮ್ಗೆ, ಇಲ್ಲಿ 8 ಅದ 11 ಆಯ್ತು, 11 ಇದು 16 ಆಯ್ತು, 16 23 ಆಯ್ತು. ಹೆಂಗಂದ್ರೆ ನೆಕ್ಸ್ಟ್ ಏನ್ ಬರ್ಬೇಕು 23 ಆದ ತಕ್ಷಣ ಅವಾಗ ಇಲ್ಲೋ ಕಳೆದು ನೋಡ್ಬೇಕು. 8 11 ಅಂದ್ರೆ ಎಷ್ಟು ಆಯ್ತು ರೀ, ಇಲ್ಲಿ 3 ಆಯ್ತು, ಇಲ್ಲಿ 11 ಅಂದ್ರೆ 16 ಹೋದ್ರೆ 5 ಆಯ್ತು, ಇಲ್ಲಿ ಕಡೆ 4 3 7 ಆಯ್ತು ಡಿಫ್ರೆನ್ಸ್. ಹಂಗಾಗಿ ಏನ್ ಬರ್ಬೇಕು ಇಲ್ಲಿ 9 ಅಲ್ರಿ, 23 9 ಅಂದ್ರೆ ರೇಟು 32 ಕರೆಕ್ಟ್ ಅಲ್ಲ, 32 ಬರ್ಬೇಕು. ಸೊ 32 84 32 ಕಳಿಬೇಕು ನಾವೀಗ, 84 32 ಕಳಿಬೇಕು, 84 32 ಕಳಿಬೇಕು. ಏಟಾಯ್ತು ಉತ್ತರ ರೀ 2 5. ಸೊ ಏನಾಯ್ತು 52, 52 ಬರ್ಬೇಕು, ಉತ್ತರ ಬರ್ಬೇಕು, 52 ಉತ್ತರ ಬರ್ಬೇಕು. 52 ಉತ್ತರ ಐತೆ ನೋಡ್ರಿ, ಆಪ್ಷನ್ ನಂಬರ್ ಡಿ ಉತ್ತರ, ಆಪ್ಷನ್ ನಂಬರ್ ಡಿ 52. ಸರಿಯಾದ ಉತ್ತರ ಯಾವ್ದು ಹಂಗಂದ್ರೆ ಆಪ್ಷನ್ ನಂಬರ್ ಡಿ ಆಯ್ತು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಕ್ವಶನ್ ನೋಡ್ರಿ, 64 66 136 414 ಕ್ವಶನ್ ಮಾರ್ಕು 8330. ಈಗ ನೋಡ್ರಿ ಇಲ್ಲಿ ನಂಬರ್ ಐತಲ್ಲ 8335 ಅಂದ್ರೆ ಇಸ್ ನಥಿಂಗ್ ಬಟ್ 100% ಏನಾಗುತ್ತೆ ಮಲ್ಟಿಪ್ಲಿಕೇಶನ್ ಅಲ್ಲಿ ಇರ್ತಿರೋದು, ಮಲ್ಟಿಪ್ಲಿಕೇಶನ್ ಅಲ್ಲೇ ಇರ್ತೈತಿ. ನಂಬರ್ ದೊಡ್ಡದ ಹಿಂಗೆ ದೊಡ್ಡ ಇಲ್ಲಿ ಕಿತ್ತಲು ಹೆಂಗೆ ಕಂಟಿನ್ಯೂಸ್ ಆಗಿ ದೊಡ್ಡದಾಗ್ತಾ ಹೋಗ್ತೀನಪ್ಪ ಅಂತಂದ್ರೆ ಈ ಭಾಳ ದೊಡ್ಡ ನಂಬರ್ ಇತ್ತಪ್ಪ ಅಂದ್ರೆ 100% ಅಲ್ಲಿ ಏನಾಗಿರ್ತೈತಿ ಮಲ್ಟಿಪ್ಲಿಕೇಶನ್ ಅಲ್ಲಿ ಇರ್ತೈತಿ. ಸೊ ಅದನ್ನ ಕಂಡುಹಿಡಿಬೇಕು ನಾವು ಮಲ್ಟಿಪ್ಲಿಕೇಶನ್ ಅಲ್ಲಿ. ಸೊ ಮಲ್ಟಿಪ್ಲಿಕೇಶನ್ ಅಲ್ಲಿ ಟ್ರೈ ಮಾಡಿ ನೋಡ್ರಿ, ಬರ್ತೇನೆ ನೋಡ್ರಿ, ಟ್ರೈ ಮಾಡ್ರಿ. 64 66 136 414 ಕ್ವಶನ್ ಮಾರ್ಕ್ ಅದ, ಆಮೇಲೆ 8330 ಮಾಡಿ ನೋಡೋಣ್ರಿ ಇದನ್ನ. ಮಾಡೋಣ್ರಿ. 64 ಬರಿತೋಣ್ರಿ, 64 66 136 414 ಕ್ವಶನ್ ಮಾರ್ಕು 8330. ಇಲ್ಲಿ ನೋಡಿ ಗ್ಯಾಪ ಎರಡ್ರಿ, ಇಲ್ಲಿ ಈಗ ನಾವು ಇದನ್ನ ಇಲ್ಲಿ ಪುಡ್ಸೋ ಕಡೆಗೆ ಬರಂಗಿಲ್ಲ, ಯಾಕಂದ್ರೆ ತುಂಬಾ ಗ್ಯಾಪ್ ಅದ. ಸೊ ಇಂಟು ಇಲ್ಲಿ ಏನ್ರಿ ಇದು ನೋಡಿ, ಇಂಟು ನೋಡ್ತೀವಲ್ಲ ಇಲ್ಲಿ ನೋಡ್ರಿ, ಇಲ್ಲಿ ಇಂಟು ಏನ್ ಮಾಡೋದಪ್ಪ ಅಂದ್ರೆ ನಾವು ಇಂಟು 1 ಪ್ಲಸ್ 2 ಬೇಕು, 64 ಒಂದ್ಲೆ 64 ಪ್ಲಸ್ 2 66 ಆಯ್ತು. ಇಲ್ಲಿ ಇಂಟು 2 ಮಾಡಿ ನೋಡೋಣ್ರಿ, 66 2ರಲ್ಲಿ 12 12 ಅಂದ್ರೆ 1 13 132 ಬತ್ತು. ಸೊ 132 ಇಲ್ಲ 6 ಅದ. ಸೊ ಪ್ಲಸ್ 4 ಮಾಡ್ರಿ, ಪ್ಲಸ್ 4 ಅಂದ್ರೆ 136 ಆಯ್ತು. ಇದು ನಾವು ಪ್ಲಸ್ 4 ಅಂತ ಅನ್ಕೊಳ್ಳೋಣ. ಇಲ್ಲಿ ಇಂಟು 2 ಪ್ಲಸ್ 4 ಇರ್ಬೇಕಂತ ಅನ್ಕೊಳ್ಳೋಣ. ಇಲ್ಲಿ 1 ಅದ, ಇಲ್ಲಿ 2 ಆಯ್ತು, ಇಲ್ಲಿ ಇಂಟು 3 ಇದೆ ನೋಡೋಣ. ಸೊ 136 ಇಂಟು 3, 6 3ಲೆ 18, 3 3ಲೆ 9, 1 10, 3 1 3 1 4 408 ಪ್ಲಸ್ 8 ನೋಡ್ರಿ, ಇಲ್ಲಿ 2 ಅದ, ಇಲ್ಲಿ 4 ಐತಿ, 4 ಇದ್ದದ್ದು ಡಬಲ್ ಅಂದ್ರೆ 8 ಅಲ್ಲ, 8 ನೋಡೋಣ. 8 8 16 1 4. ಸೊ ಇಲ್ಲಿ 416 ಬಂತು, ಬಟ್ ಇಲ್ಲಿ 414 ಅದ. ಸೊ ಇದು ಏನಾಗ್ಬೋದು 6 ಇರ್ಬೋದು ರೀ, ಏನಾಗ್ಬೋದು 6 ಇರ್ಬೋದು, 6 ಇದೆ ಅಂತ ತಿಳ್ಕೊಳ್ಳೋಣ. ಸೊ 6 ಯಾಕೆ ಬರ್ಬೋದು ಅಂದ್ರೆ ಸಮಸಂಖ್ಯೆಗಳು ಏನ್ರ ಇದು ನೋಡೋದಂತ. ಸೊ 6 ಇತ್ತಪ್ಪ ಅಂದ್ರೆ ಇದು 4 ಆಗತ್ತೆ. ಸೊ ಇಲ್ಲ 6 ಅಂತ ತಿಳ್ಕೊಳ್ಳೋಣ. ಅಂದ್ರೆ ಇಲ್ಲಿ ಒಂದೊಂದು ಇನ್ಕ್ರಿಮೆಂಟ್ ಆಗ್ತಾ ಹೋಗೈತಿ, ಈ ನಂಬರ್ನ ಆ ನಂಬರ್ ಜಾಸ್ತಿ ಆಗ್ತಾವ. ಅಂದ್ರೆ ಇಲ್ಲಿ ಏನ್ ಬರ್ಬೇಕಂದ್ರೆ ಇಂಟು 4 ಪ್ಲಸ್ 8 ಬರ್ಬೇಕು. 414 ಇಂಟು 4 ಮಾಡೋಕು ಪ್ಲಸ್ 8 ಬರ್ಬೇಕು. ನೋಡೋಣ, 414 ಇಂಟು 4 ಇಂಟು 4 ಇತ್ತಂದ್ರೆ ಏನ್ ಮಾಡಬೇಕಪ್ಪ ಅಂದ್ರೆ ಇದನ್ನ ಡಬಲ್ ಮಾಡ್ಬೇಕ್ರಿ, ಮತ್ತೆ ಡಬಲ್ ಮಾಡ್ಬೇಕು. ನೋಡ್ರಿ ಗುಣಾಕಾರ ಮಾಡಿ ತೋರಿಸ್ತೀನಿ. ಮೊದಲು ಡಬಲ್ ಮಾಡಿ ತೋರಿಸ್ಲಿ ನಿಮಗೆ. ಈ 414 ಡಬಲ್ ಮಾಡ್ರಿ, 414 ಕೂಡಿಸ್ಬೇಕು, 8 2 8. ಹೊಳ್ಳಿ ಇದನ್ನ ಡಬಲ್ ಮಾಡ್ರಿ, 800 ಕೂಡಿಸ್ರಿ, 8 8 16 4 5 8 8 16. ನೋಡೋಣ ಈಗ 4 4 16 ರೀ, 4 1 4 1 5 4 1 4 4 16 ಬಂತಿಲ್ರಿ. ಇಂಟು 4 ಮಾಡಿದ್ರೆ ಬಂದು ಡೈರೆಕ್ಟ್ ಪ್ಲಸ್ 8
8 ಕೂಡಿಸಿರೋದಕ್ಕೆ 6 12 12 1 2 14 ಆಮೇಲೆ 5 1 6 6 1 1664 ಉತ್ತರ ಏನಪ್ಪ ಅಂದ್ರೆ 1664 ಉತ್ತರ 1664 ಆಪ್ಷನ್ ನಂಬರ್ ಸಿ ಸರಿಯಾದ ಉತ್ತರ ಯಾವುದು ಆಪ್ಷನ್ ನಂಬರ್ ಸಿ ತಿಳಿದಿಲ್ಲ ಇದು ಹೆಂಗಂತ ಯೋಗೇಶ್ ಓಕೆ ಇದು 9ನೇ ಕ್ವಶನ್ ನಂಬರ್ ಇದು 10ನೇ ಕ್ವಶನ್ ನಂಬರ್ ಇದು ನಂಬರ್ ಅಲ್ಲ ಕ್ವಶನ್ ನಂಬರ್ ಅಷ್ಟೇ ಅದು ಆಪ್ಷನ್ ನಂಬರ್ ಸಿ ಸರಿಯಾದ ಉತ್ತರ ಈಗ ನೆಕ್ಸ್ಟ್ ನೋಡ್ರಿ 10ನೇ ಕ್ವಶನ್ ಬಿಡಿಸೋಣ 10ನೇ ಕ್ವಶನ್ ನೋಡ್ರಿ 12 13 24 75 296 ಇಲ್ಲೂ ಸ್ಲೈಟಾಗಿ ಜಾಸ್ತಿ ಆಗೋತಾ ಹೋಗಿದೆ ಇಲ್ಲಿ ಆಪ್ಷನ್ ಒಳಗೆ ನೋಡ್ರಿ ಆಪ್ಷನ್ ಒಳಗಡೆ ಸಿಕ್ಕಾಬಿಟ್ಟು ದೊಡ್ಡ ನಂಬರ್ ಇದಾವೆ ಸೊ ದೊಡ್ಡ ನಂಬರ್ ಇದೆಯಪ್ಪ ಅಂತಂದ್ರೆ ಇದು ಗುಣಾಕಾರಲ್ಲಿ ಇದೆ ಅಂತ ಅರ್ಥ ಸೊ ಏನಾಗಿದೆ ಗುಣಾಕಾರಲ್ಲಿ ಐತೆ ಅಂತ ಸೊ ಗುಣಾಕಾರ ಮಾಡಿ ನೋಡ್ರಿ 12 ಅದ 13 ಅದ ಅಂದರೆ ಇಂಟು 1 ಇರಬೇಕು 13 ಇದ್ದದ್ದು 24 ಐತಿ 24 ಅಂತಂದ್ರೆ 13 2 26 ಸೊ ಇಂಟು 2 ಅದ ಸೊ ಅಲ್ಲಿ ನೋಡ್ರಿ ನೋಡಿದ ತಕ್ಷಣ ಗೊತ್ತಾಗುತ್ತೆ ನಿಮಗೆ ಇಂಟು ಡಬಲ್ ಅದ ನೋಡಿ ಮಾಡೋಣ್ರಿ 12 13 24 75 296 ಯಾವ್ದು ಬರುತ್ತಾ ಅಂತ ಕೇಳ್ಯಾರ 12 13 ಅದ ಸಲ 8 ಇಂಟು 1 ಪ್ಲಸ್ 1 ಇದಕ್ಕೆ ಇಂಟು 1 ಪ್ಲಸ್ 1 ಇಲ್ಲಿ ನೋಡ್ರಿ 13 2 26 ಇಂಟು 2 ಮೈನಸ್ 2 24 ಅಂತು ಇಂಟು 2 ಮೈನಸ್ 2 24 ಅಂತು ಇಲ್ಲಿ ಇಂಟು 3 ಪ್ಲಸ್ 3 ಇರ್ಬೇಕ್ರಿ ಇಲ್ಲಿ ನೋಡಿ ಅಂದ್ರೆ ಪ್ಲಸ್ 1 ಮೈನಸ್ 2 ಪ್ಲಸ್ 3 ಇರ್ಬೇಕು ಅದ್ರ ನೋಡಿ ಏನೇ ಬರ್ತದೆ ನೋಡೋಣ ಸೊ 24ಕ್ಕೆ ಇಂಟು 3 ಮಾಡ್ರಿ 3 ಹಾಕ್ಲಿ 12 3 2 6 1 7 72 ಪ್ಲಸ್ 3 ಅಂದ್ರೆ 70 ಆಯ್ತಲ್ರಿ ಸೊ ಕರೆಕ್ಟ್ ಇಲ್ಲಿ ಏನಾಗ ಅಂದ್ರೆ ಇಲ್ಲಿ ಏನಾಗಬೇಕು ಇಂಟು 4 ಮೈನಸ್ 4 ಆಗಬೇಕು ಇಂಟು 4 ಮೈನಸ್ 4 ಅಂದ್ರೆ 296 ಬರ್ತದೆ ನೋಡ್ಬೇಕು 75ಕ್ಕೆ ಇಂಟು 4 4 5 20 7 4 28 28 1 2 30 30ಕ್ಕೆ ಮೈನಸ್ 4 ಮಾಡಿದ್ರೆ 296 ಸೊ ಇದು ಕರೆಕ್ಟ್ ಆಗಿರುತ್ತೆ ನೆಕ್ಸ್ಟ್ ಏನು ಬರ್ಬೇಕು ಹಂಗಂದ್ರೆ ಇಂಟು 5 ಪ್ಲಸ್ 5 ಬರುತ್ತೆ ಇದಕ್ಕೆ ಇಂಟು 5 ಪ್ಲಸ್ 5 ಮಾಡಿದ್ರೆ ನಮ್ಮ ಉತ್ತರ ಬರ್ತದೆ 296 ಇಂಟು 5 ಅಂತಂದ್ರೆ ಇದು ಹೆಂಗೆ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿ 0 ಕೊಟ್ಟು ಬೈ 2 ಮಾಡಿಬಿಡ್ಬೇಕ್ರಿ ಈಸಿಯಾಗಿ 2 1 2 4 8 1 2 8 16 0 148 ಬರ್ತಾರೆ ಅಲ್ಲ 1480 ಇಷ್ಟು ಬರುತ್ತೆ 1480 ಬರ್ತಾರೆ ಪ್ಲಸ್ 5 1485 ಉತ್ತರ 1485 ಉತ್ತರ ಐತೆ ನೋಡ್ರಿ ಇದು ಹೆಂಗಂತ ನಿಮ್ಗೆ ಹೇಳಿಲ್ಲ ಇದನ್ನ ಇದು ಹೆಂಗೆ ಗೊತ್ತಿದೆ ನೋಡ್ರಿ ಈಸಿ ಐತಿ ಇಂಟು 5 ಮಾಡ್ಬೇಕಲ್ರಿ ಇದಕ್ಕೆ 296ಕ್ಕೆ ಇಂಟು 5 ಐತಿ ಸೊ ಇಂಟು 5 ಅಂದ್ರೆ ಏನು ಅರ್ಥ ಹೇಳ್ರಿ ಇಂಟು 5 ಅಂದ್ರೆ ಒಂದೇ ಇಂಟು 10 ಮಾಡಿ ಅರ್ಧ ಮಾಡಿದ್ರೆ ಒಂದೇ ಈಗ 5 ಮಂದಿಗೆ ಒಂದೊಂದು ಹಂಚೋ ಬದಲಿನೂ 10 ಮಂದಿಗೆ 2 ಹಂಚು ಆಮೇಲೆ ಅರ್ಧ ಮಾಡಿಬಿಟ್ರೆ ಮುಗಿಯುತ್ತಲ್ಲ 5 ಮಂದಿ 2 ಹಂಚು ಬದಲಿ 10 ಮಂದಿ ಒಂದೊಂದು ಹಂಚು ಆಮೇಲೆ ಒಂದು ಇಸ್ಕೊಂಡ್ಬಿಟ್ರೆ ಆಯ್ತಲ್ಲ ಹಂಗೆ ನಾವೇ ಮಾಡಿದೆ ಇಂಟು 10 ಮಾಡಿದೆ ಬೈ 2 ಮಾಡಿಬಿಟ್ಟೆ ಅರ್ಧ ಅಂದ್ರೆ ನಮ್ಗೆ ಇಂಟು 5 ಬರಬೇಕು ಸೊ ಅದಕ್ಕೆ ಏನು ಮಾಡಿದ್ದೆ ನಾನು ಹಿಂಗಿತ್ತು 5 ಇತ್ತಪ್ಪ ಅಂದ್ರೆ ಇದಕ್ಕೆ ಮುಂದೆ 0 ಕೊಟ್ಟು ಬೈ 2 ಮಾಡಿಬಿಟ್ಟೆ ಅಂದ್ರೆ ಇಂಟು 5 ಆಗುತ್ತೆ ಮಾಡಿ ನೋಡ್ರಿ ಬರ್ತಬೇಕಾರೆ 296 ಇಂಟು 5 5 6 30 5 9 45 45 1 3 48 5 2 10 10 14 ಎಷ್ಟು ಹೊತ್ತು ರೀ 1480 ಬತ್ತಲ್ಲ 1480 ಉತ್ತರ ಬಂತಲ್ಲ ಕರೆಕ್ಟ್ ಅಷ್ಟೇ ಇರ್ತದೆ ಸರಿ ಅಂತ ಉತ್ತರ ಎಷ್ಟು 1485 ಪ್ಲಸ್ 5 ಮಾಡಿದ್ರೆ ಮಸ್ಟ್ 1 ಆಪ್ಷನ್ ನಂಬರ್ ಡಿ ಸರಿ ಅಂತ ಉತ್ತರ ಇದೇನಪ್ಪ ಅಂದ್ರೆ ನಾವು ಮಾಡುವಂಥ ನಂಬರಿಕಲ್ ಮೆಥಡ್ ಈಜಿ ಮೆಥಡ್ಸ್ ಓಕೆ ನೆಕ್ಸ್ಟ್ ಕ್ವಶನ್ ನೋಡೋಣ ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನದ 12ನೇ ಕ್ವಶನ್ 12 ಮತ್ತು 13 ಏನು ಕ್ವಶನ್ ನಂಬರ್ಸ್ಗಳಿವು ಇದನ್ನು ನೀವು 1089 841 1225 729 1369 ಇದು ಏನಿರ್ಬೋದು ನೋಡ್ರಿ ವಿಚಾರ ಮಾಡಿ ನೋಡ್ರಿ
ನೋಡ್ರಿ ಲಾಸ್ಟ್ ಇಲ್ಲಿ 9 1 5 9 9 ಇದು ನಥಿಂಗ್ ಬಟ್ ಏನೋ ಸ್ಕ್ವೇರ್ ಕ್ಯೂಬಲ್ ಇದೆ ಇದಲ್ಲ, ಇದು ಅನ್ಸುತ್ತಲ್ಲ ಹಿಂಗ ಕ್ಯೂಬ್ ಅಥವಾ ಸ್ಕ್ವೇರ್ ಇದೆ ಅಂತ ಅನ್ಸುತ್ತ. ನೋಡ್ರಿ ಇಲ್ಲಿ 1089 841 1225 729 1369. ಇಲ್ಲಿ 1889 ಅದ. ಇದು 33 ಸ್ಕ್ವೇರ್. ಇದು 33 ಸ್ಕ್ವೇರ್ ಮಾಡಿ ನೋಡ್ರಿ. 33 ಸ್ಕ್ವೇರ್ ಮಾಡಿದ್ರೆ 1889 ಬರ್ತಾರೆ. 33 ಸ್ಕ್ವೇರ್ ಮಾಡಿ ನೋಡ್ಬೇಕಾರ ಹಿಂಗಿತ್ತಂದ್ರೆ ನೋಡ್ಬೇಕು. 3 3 9 3 3 9 3 3 9 ಇಂಟು 2 18 1989 ಗುಣಾಕಾರ ಮಾಡಿ ನೋಡ್ರಿ ನೀವು. 3 33 33 3 3 9 3 3 9 ಪ್ಲಸ್ 3 3 9 3 3 9 ಬಂತಲ್ರಿ. ಇದು 33 ಸ್ಕ್ವೇರ್ ರೀ. 33 ಸ್ಕ್ವೇರ್. ಸ್ಕ್ವೇರ್ ಕಂಡು ಹೆಂಗಂತ ಹೇಳ್ತೀನಿ ನಿಮ್ಗೆ, ಹೇಳ್ತೀನಿ ನೋಡ್ರಿ. ಇದನ್ನ ಸ್ಕ್ವೇರ್ ಕಂಡು ಹೆಂಗಂತ ಹೇಳ್ಕೇಸಿ ಇದನ್ನ ಲೆಕ್ಕ ಮೂಡಿಸಿ ನಿಮ್ಗೆ ಸ್ಕ್ವೇರ್ ಕಂಡು ಹೆಂಗಂತ ಹೇಳ್ತೇನೆ ಈಸಿಯಾಗಿ. ಇದು 33 ಸ್ಕ್ವೇರ್. ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಏನದ 841 ಅದ. ಸೊ 841 ಏನಪ್ಪಾ ಅಂದ್ರೆ 29 ಸ್ಕ್ವೇರ್. ಇದೇನು 29 ಸ್ಕ್ವೇರ್. 1225 ಎದಿರದಪ್ಪ ಅಂತಂದ್ರೆ ಇದು 35 ಸ್ಕ್ವೇರ್. ಇದು 35 ಸ್ಕ್ವೇರ್. ನೆಕ್ಸ್ಟ್ ಏನಂದ್ರೆ 729 ಅದ. ಇದು 27 ಸ್ಕ್ವೇರ್. 1369 ಅದ. 1369 ಅಂದ್ರೆ 37 ಸ್ಕ್ವೇರ್. ಇಲ್ಲಿ ಏನು ನೋಡ್ರಿ, ಇವಾಗ ಈ ಮುಂದೆ ಯಾವ ಸ್ಕ್ವೇರ್ ಬರ್ಬೇಕು ನಮ್ಗೆ ಗೊತ್ತಾಗಬೇಕಷ್ಟೇ. ಅದೇ ಕ್ವಶನ್ ಇರೋದು. ಅಂದ್ರೆ ಫಸ್ಟ್ ಇದನ್ನ ಹೆಂಗೆ ಬರ್ದು ನೋಡ್ಕೋಬೇಕು. ಸೊ ಇಲ್ಲಿ 33 ಅದ, ಇಲ್ಲಿ 35 ಅದ, ಇಲ್ಲಿ 37 ಅದ. ಸೊ ಹಂಗಂದ್ರೆ ಇಲ್ಲಿ ಏನು ಬರಬೇಕಾಗಿತ್ತು, ಇಲ್ಲಿ ಗ್ಯಾಪ್ ಆಗಿಂದ 39 ಬರುತ್ತೆ. ಇಲ್ಲಿ 29 ಅದ, ಇಲ್ಲಿ 27 ಅದ. ಅಂದ್ರೆ 29 ಎರಡು ಹೋದ್ರೆ 27, 27 ಎರಡು ಹೋದ್ರೆ 25 ಸ್ಕ್ವೇರ್ ಬರಬೇಕು. ಸೊ 25 ಸ್ಕ್ವೇರ್ ಏನ್ರಿ 625. ಉತ್ತರ ಏನು 625. ತಿಳಿದಲ್ರಿ? ಉತ್ತರ 625. ಉತ್ತರ 65. ಈಗ ಸ್ಕ್ವೇರ್ ಮಾಡೋದು ಹೆಂಗೆ ಅಂತ ಗೊತ್ತಾಗಬೇಕು ನಿಮ್ಗೆ. ಸೊ ಸ್ಕ್ವೇರ್ ಮಾಡೋದು ಭಾಳ ಈಸಿ, ಭಯಪಟ್ಟು ಹಾಕ್ಬೇಕತ್ತಿಲ್ಲ. ನಿಮ್ಗೆ ಸಿಂಪಲ್ ಆಗಿ ತಿಳಿಸ್ತೀನಿ ನೋಡ್ರಿ. ನಿಮ್ಗೆ ಗೊತ್ತಿರೋಂಥದ್ದನ್ನೇ ಮೊದಲು ಕಲಿಸ್ತೀನಿ, ಆಮೇಲೆ ಗೊತ್ತಿರೋ ಕಲಿಸ್ತೀನಿ. ಸೊ 14 ಸ್ಕ್ವೇರ್ ಏನು ಹೇಳ್ರಿ 196 ರೀ. 14 ಸ್ಕ್ವೇರ್ ಏನು 196. 14 ಸ್ಕ್ವೇರ್ ನಾ ಹೆಂಗೆ ಮಾಡ್ತೇವೆ 14 ಇಂಟು 14 ಮಾಡ್ತೇವೆ. ಹೌದಾ, ಹಿಂಗೆ ಮಾಡ್ತೇವೆ. ಸೊ ಇದೇನಪ್ಪ ಅಂದ್ರೆ ರಾಂಗ್ ಮೆಥಡ್. ಅಂದ್ರೆ ಬರುತ್ತೆ, ಬಟ್ ಟೈಮ್ ಟೇಕಿಂಗ್ ಮೆಥಡ್. ಬಟ್ ಇದು ಎಲ್ಲ ಕಡೆ ಅಪ್ಲೈ ಆಗಂಗಿಲ್ಲ. ಎಲ್ಲ ಕಡೆ ನಮ್ಮ ಲೆಕ್ಕ ಮಾಡ್ಕೊಂಡು ಹೋದ್ರೆ ಇಟ್ಸ್ ಟೇಕ್ ಮೋರ್ ಟೈಮ್, ಭಾಳ ಟೈಮ್ ತೊಗೊಳುತ್ತೆ. ಸೊ ಹೆಂಗೆ ಮಾಡ್ಬೇಕು ನಾವು. ಈ 14 ನಾ ಏನು ಮಾಡ್ತೀನಿ, 1 ಸ್ಕ್ವೇರ್ ಏನ್ರಿ ಒಂದೊಂದ್ಲೆ ಒಂದಲ್ಲ. ಸೊ ಇದು 1 0 1 ಅಂತ ಬರಿತೀನಿ. 4 ಸ್ಕ್ವೇರ್ ಏನ್ರಿ 4 ಹಾಕ್ಲಿ 16 ರೀ, 16 ಬರಿತೀನಿ. ಈಗ ಏನು ಮಾಡ್ತೀನಿ 4 1 4 4 4 2 8. ಸೊ 8 ಏನು ಮಾಡ್ತೀನಿ 0 8 ಅಂತ ಇಲ್ಲಿ ಮಿಡಲ್ ಬರ್ಕೋತೀನಿ ರೀ. ಈ ಕಡೆ ನಂಬರ್ ಬಿಡ್ತೀನಿ, ಮಿಡಲ್ ಬರ್ಕೋತೀನಿ. ಬರ್ಕೊಂಡು ಈಗ ಕೂಡಿಸ್ಬಿಡ್ತೀನಿ 6 1 8 9 1 1 196 ಬಂತಲ್ಲ. ಹಂಗೆ ಯಾವುದೇ ಕ್ವಶನ್ ಕೊಡ್ರಿ ನೀವು ಬೇಕಾದ್ದು. ಇಲ್ಲಿ ಫಾರ್ ಎಕ್ಸಾಂಪಲ್ ಇದೆ 27 ತೊಗೊಂಬಿಡೋಣ. 27 ಇಷ್ಟು ಬರುತ್ತೆ ನೋಡೋಣ. ಸೊ 27 ಅದು ಮಾಡಿ ನೋಡೋಣ. 2 4 0 4 ಬರ್ಕೋಬೇಕು. 7 49 ಆಯಿತು. 2 7 14 14 2 28 9 9 4 8 12 4 2 6 6 1 7 729 ಬತ್ತಲ್ಲ. ಬೇಕಾದ ಎನಿ ಕ್ವಶನ್ ಇರ್ತವ್ರಿ. ಫಾರ್ ಎಕ್ಸಾಂಪಲ್ ಬೇಕಾದ ಯಾವ್ದು ಇರ್ತವ್ರಿ ನಿಮ್ಮ ಮನುಷ್ಯ ಬಂದಿತ್ತವ್ರಿ. ಫಾರ್ ಎಕ್ಸಾಂಪಲ್ ಯಾವ್ದು ತಗೋತೀರಿ 26 ತೋರಿ. 26 ತೋರಿ. 2 2 4 6 36 ಇದು 0 ಇದು. ಇಲ್ಲಿ 2 6 12 12 24 6 7 4 2 8. ಸೊ 4 2 6 676. 26 676 ಅಲ್ರಿ 26 676 ಅಲ್ಲ. ಚೆಕ್ ಮಾಡಿ ನೋಡ್ರಲ್ಲ ಒಂದ್ಸಲ. 6 36 2 12 12 3 15 2 3 2 6 12 2 4 1 5 ಎಷ್ಟಾಯ್ತು 6 7 6.
670 ಬತ್ತಲ್ಲ. ಸೊ ಅಂದ್ರೆ ಮೆಥಡ್ ಕರೆಕ್ಟ್ ಅಲ್ಲ, ಈ ಥರ ಮಾಡಿದ್ರೆ ಕರೆಕ್ಟ್ ಬಂದಂಗೆ ಆಯ್ತಲ್ಲ ನಾವು. ಹಂಗಂದ್ರೆ ಎನಿ ಮೆಥಡ್ ಮಾಡಿರಿ ಈ ಥರ ನೀವು ಸ್ಕೋರ್ ನಾವು ಕಂಡಿರಪ್ಪ ಅಂದ್ರೆ ಈಸಿ. ಇದನ್ನ ಈ ಟ್ರಿಕ್ಸನ್ನು ನೀವು ಎಲ್ಲ ಕಡೆ ಅಪ್ಲೈ ಮಾಡ್ಬೋದು. ಇದು ನಮ್ಮ ಹುಡುಗರು ಹೆಂಗೆ ಮಾಡ್ಬೇಕಂದ್ರೆ, ಯಾರನ್ನ ನಾಳೆ ನಿಮ್ಗೆ ಏನಾರ ಕೇಳಿದ್ರಂದ್ರೆ ಸ್ಕೋರ್ ಯಾವ ಥರ ಮಾಡ್ತೀರಪ್ಪ ಅಂದ್ರೆ ಗುಣಾಕಾರ ಮೆಥಡ್ ಅಲ್ಲ, ಇದು ನಮ್ಮ ಹೇಳಿದಲ್ಲ ಈಸಿ ಮೆಥಡ್. ಈ ಥರ ಟ್ರಿಕ್ಸ್ ಬಳಸಬೇಕು. ಟ್ರಿಕ್ ಗೊತ್ತಲ್ಲ ಇದು, ಟ್ರಿಕ್ ಹೇಳ್ತೀನಿ ನೋಡ್ರಿ ನಿಮ್ಗೆ. ಸ್ಕ್ವೇರ್ ಟ್ರಿಕ್ ಇದು, ಸ್ಕ್ವೇರ್ ಟ್ರಿಕ್, ಸ್ಕೋರ್ ಮಾಡೋ ಟ್ರಿಕ್. ಸ್ಕೋರ್ ಮಾಡೋ ಟ್ರಿಕ್ ಹೆಂಗಪ್ಪ ಅಂದ್ರೆ, ಒಂದು ನಂಬರ್ ಇರ್ತೈತಿ, ಎನಿಥಿಂಗ್ ಒಂದು ನಂಬರ್. ಫಾರ್ ಎಕ್ಸಾಂಪಲ್ 24 ಅಂತ ಅನ್ಕೊಂಡ್ರಿ. ಈ ಫಸ್ಟ್ ಏನು ಮಾಡ್ಬೇಕಂದ್ರೆ, ಈ 24 ಸ್ಕ್ವೇರ್ ಬೇಕಾಗೈತಿ, ನಾವು 24 ಸ್ಕ್ವೇರ್ ಬೇಕಾಗೈತಿ. ಈ ಸ್ಕ್ವೇರ್ ಮಾಡ್ಕೊಂಬಂದ್ರೆ ಮೊದಲನೇ ಪದ ಇರ್ತಲ್ಲ, ಈ ಮೊದಲನೇ ಪದದ ಸ್ಕ್ವೇರ್ ಮಾಡಬೇಕು, ಇದನ್ನ ಸ್ಕ್ವೇರ್ ಮಾಡಬೇಕು. ಎರಡನೇ ಪದದ ಸ್ಕ್ವೇರ್ ಮಾಡಬೇಕು. ಸ್ಕೋರ್ ಮಾಡೋಕೆ ಹಿಂಗೆ ಬರ್ಕೋಬೇಕು, 2 4. ಸೊ ಯಾವಾಗ ಡಬಲ್ ಡಿಜಿಟ್ ಇರ್ಬೇಕು ನಮ್ಗೆ. ಸೊ ಡಬಲ್ ಡಿಜಿಟ್ ಇರೋದ್ರಿಂದ ಏನು ಮಾಡ್ತೀನಿ ನಾನು, 04 ಅಂತ ಬರ್ಕೋತೀನಿ. ಇಲ್ಲೇ ಮಾಡ್ತೀನಿ, ಇದ್ರ ಡಬಲ್ ಡಿಜಿಟ್ ಬೇಕಾಗೈತಿ, ನಾನು ಹಾಕಲೇ 16 ಬರ್ಕೋತೀನಿ. ಈಗ ನಮ್ಗೆ ಈ ನಂಬರ್ ಇರುತ್ತಲ್ಲ, ಇದಕ್ಕೆ ಇಂಟು ಮಾಡಬೇಕು, ಆಮೇಲೆ ಇಂಟು ಇದು ಮಾಡಬೇಕು. 2 4, 4 2 8. ಸೊ 8 ನಾವು ಡಬಲ್ ಡಿಜಿಟ್ ಇಲ್ಲಿ ಬರ್ಕೋಬೇಕು, ಸೆಂಟರ್ ಬರ್ಕೋಬೇಕು. ಬರ್ಕೊಂಡು ಅವಾಗ ಕೂಡಿಸ್ಬೇಕು. 6 9 4 496. ಸೊ 24 ಸ್ಕ್ವೇರ್ ಏನಪ್ಪ ಅಂದ್ರೆ 496. ತಿಳಿತಲ್ಲ ಯಾವ ಥರ ಮಾಡ್ಬೇಕಂತ ಹೇಳಿ ಕೇಶಿ. ಈಸಿ ಮೆಥಡ್ ಅದ. ಇದನ್ನು ನೀವು ಪ್ರಾಕ್ಟೀಸ್ ಮಾಡಿದ್ರಪ್ಪ ಅಂದ್ರೆ ಭಾಳ ಈಸಿಯಾಗಿ ನೀವು ಮಾಡ್ಬೋದು.